यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಇಂದು ಭಟ್ಕಳದಲ್ಲಿ ನಮ್ಮ ಶ್ರೀಮಠದ ಶಾಖೆಯ ಶುಭಾರಂಭ. ಉರೆಯೂರು ದಿವ್ಯಕ್ಷೇತ್ರದಲ್ಲಿ ಶ್ರೀ ಕಮಲವಲ್ಲಿ ತಾಯಾರ್ ಅವರ ರಾಪತ್ ಉತ್ಸವದ ಶಾತ್ತುಮೊರೆ. ತಿರುಕಚ್ಚಿ ನಂಬಿಗಳ ತಿರುನಕ್ಷತ್ರ ಮಹೋತ್ಸವ ಪ್ರಾರಂಭ. ಈಗ ಸಮಾಚಾರದ ವಿವರಗಳು. ಇಂದು ನಮ್ಮ ಶ್ರೀಮಠದಲ್ಲಿ ಒಂದು ಐತಿಹಾಸಿಕ ದಿನ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಕರಾವಳಿ ಪಟ್ಟಣವಾದ ಭಟ್ಕಳದಲ್ಲಿ ನಮ್ಮ ಶ್ರೀ ಯದುಗಿರಿ ಯತಿರಾಜ ಮಠದ ಶಾಖೆಯು ಶುಭಾರಂಭಗೊಂಡಿದೆ. ಬೆಳಿಗ್ಗೆ ಸ್ವಾಮಿ ರಾಮಾನುಜರು ಶ್ರೀಮಠದ ಕುಟೀರಕ್ಕೆ ಪ್ರವೇಶಿಸಿ ಅಲ್ಲಿ ವಿಜಯ ಮಾಡಿಸಿದರು. ನಂತರ ಅವರಿಗೆ ಅಭಿಷೇಕ ನಡೆಯಿತು. ಇಂದು ರಾತ್ರಿ ನಮ್ಮ ಪರಮಪೂಜ್ಯ ಶ್ರೀ ಶ್ರೀಜಿಯ ಸ್ವಾಮಿಯವರು ನಮ್ಮ ಶ್ರೀಮಠದ ಭಟ್ಕಳ ಶಾಖೆಗೆ ಪ್ರವೇಶಿಸಿದರು. ನಾಳೆ ಬೆಳಿಗ್ಗೆ ಭಟ್ಕಳದ ವಾಸುಕಿ ದೇವಸ್ಥಾನದ ವಾರ್ಷಿಕೋತ್ಸವ ನಡೆಯಲಿದೆ. ನಂತರ ಶ್ರೀ ರಾಮಾನುಜರ ಉತ್ಸವ ಭಟ್ಕಳ ನಗರದಲ್ಲಿ ನಡೆಯುತ್ತದೆ. ಈ ಸಂದರ್ಭದಲ್ಲಿ ತಾಳವಾದ್ಯಗಳು ಹಾಗೂ ಜಾಥಾ ಸಹ ಏರ್ಪಡಿಸಲಾಗಿದೆ. ಸಾವಿರಾರು ಭಕ್ತರು ಇದರಲ್ಲಿ ಭಾಗವಹಿಸಲಿದ್ದಾರೆ. ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಕ್ಮ ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಕ್ಮ ತದಿತರಾಣಿ ತೃಣಾಯ ಮೇನೆ ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋ ಭಗವತೋಸ್ಯ ದಯೈಕ ಸಿಂಧೋ ನಿನ್ನೆ ಬೆಳಿಗ್ಗೆ ಶ್ರೀಮಠದ ಭಕ್ತರಾದ ಶ್ರೀಮತಿ ಮಮತಾ ಶ್ರೀಧರ್ ಅವರು ಕೇರಳದ ದಿವ್ಯ ದೇಶವಾದ ತಿರುವನಂತಪುರದಿಂದ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯವರನ್ನು ಶ್ರೀಮಠಕ್ಕೆ ವಿಜಯ ಮಾಡಿಸಿಕೊಂಡು ಬಂದಿದ್ದರು. ಪರಮಪೂಜ್ಯ ಶ್ರೀ ಶ್ರೀಜಿಯ ಸ್ವಾಮಿಯವರನ್ನು ದರ್ಶಿಸಿ ಅವರ ಕೃಪಾಶೀರ್ವಾದ ಪಡೆದು ಅನಂತ ಪದ್ಮನಾಭ ಸ್ವಾಮಿಯ ಅನುಗ್ರಹವನ್ನೂ ಪಡೆದರು. ಶ್ರೀಪೆರುಂಬುದೂರಿನ ಶ್ರೀ ಆದಿಕೇಶವ ಪೆರುಮಾಳ್ ದೇವಸ್ಥಾನದಲ್ಲಿ ನಿನ್ನೆ ಮಾಶಿ ಅಮಾವಾಸ್ಯೆ ಪ್ರಯುಕ್ತ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಆದಿಕೇಶವ ಪೆರುಮಾಳವರಿಗೆ ವೈಭವವಾದ ಉತ್ಸವ ನಡೆಯಿತು. ಬನ್ನಿ ಈಗ ಅದರ ದರ್ಶನ ಮಾಡೋಣ.
மாரிமலை முழஞ்சில் மன்னிக் கிடந்துறங்கும் ஈரிய சிங்கமறிவுற்று தீ விழித்து வேரிமயிர் பொங்க எப்பாடும் பேர்ந்துதறி மூரி நிமிர்ந்து முழங்கி புறப்பட்டு ಹೋದರುಮಾ ಪೋಲೆ ನೀ ಪೂವೈ ಪೂವಣ್ಣ. ಮಾಯಾವರ ಸಮೀಪದ ತೇರಳಂದೂರು ಚೋಳನಾಡ ದಿವ್ಯದೇಶ. ಇಲ್ಲಿಯ ಪೆರುಮಾಳ್ ದೇವಾದಿರಾಜ ಪೆರುಮಾಳ್. ತಾಯಾರ್ ಶ್ರೀ ಶಂಗಮಲವಲ್ಲಿ. ಶ್ರೀ ತಿರುಮಂಗೈ ಆಳ್ವಾರವರು ಮಂಗಳಾಶಾಸನ ಮಾಡಿದ ಕ್ಷೇತ್ರವಿದು. ಇಲ್ಲಿಯ ವಿಮಾನ ಗರುಡ ವಿಮಾನ. ಪುಷ್ಕರಣಿ ದರ್ಶನ ಪುಷ್ಕರಣಿ. ದೇವಸ್ಥಾನದ ಗರ್ಭಗುಡಿಯಲ್ಲಿ ಒಂದು ವಿಶೇಷವಿದೆ. ಇಲ್ಲಿ ಭಗವಂತನ ಒಂದು ಪಕ್ಕದಲ್ಲಿ ಗರುಡ ಮತ್ತು ಇನ್ನೊಂದು ಪಕ್ಕದಲ್ಲಿ ಪ್ರಹ್ಲಾದ ಇದ್ದಾರೆ. ಇಲ್ಲಿ ಶ್ರೀಕೃಷ್ಣನು ಗೋವುಗಳನ್ನು ಬಿಟ್ಟಿರಲಾಗದೆ ತನ್ನೊಂದಿಗೆ ಇರಿಸಿಕೊಂಡಿರುವುದರಿಂದ ಗೋಸಖನ್ ಅಥವಾ ಆಮರುವಿಯಪ್ಪನ್ ಎಂದು ಕರೆಯಲಾಗುತ್ತದೆ. ಈ ಕ್ಷೇತ್ರದ ಮತ್ತೊಂದು ವಿಶೇಷ, ತಮಿಳು ರಾಮಾಯಣವನ್ನು ಬರೆದ ಮಹಾಕವಿ ಕಂಬನು ಅವತರಿಸಿದ ಸ್ಥಳವಿದು. ಅಂತಹ ದಿವ್ಯ ದೇಶದಲ್ಲಿ ಮಾಶಿ ಮಾಸದ ಶ್ರವಣ ನಕ್ಷತ್ರದ ಪ್ರಯುಕ್ತ ಶ್ರೀ ಆಮರುವಿಯಪ್ಪನ್ ಸ್ವಾಮಿಯವರಿಗೆ ಪುರಪ್ಪಾಡು ನಡೆಯಿತು. ಬನ್ನಿ ಈಗ ಆ ಸುಂದರ ಮೂರ್ತಿಯ ದರ್ಶನವನ್ನು ಪಡೆದು ಧನ್ಯರಾಗೋಣ. திருவுக்கும் திருவாகிய செல்வா தெய்வத்துக்கரசே செய்ய கண்ணா உருவச் செஞ்சுடராழி வல்லானே உலகுண்ட ஒருவா திருமார்பா ஒருவற்காற்று யுய்யும் வகையென்றால் உடன் நின்று ஐவர் என்னுள் புகுந்து ஒழியாதருவித்தின்றிட அஞ்சு நின்னடைந்தேன் அழுந்தோர் மேல் திசை நின்ற அம்மானே. ಈಗ ಒಂದು ಪುಟ್ಟ ವಿರಾಮ. ಮಡಪಳ್ಳಿ ಎಂಬ ಪದದ ಅರ್ಥ ದೇವಸ್ಥಾನದ ಅಡುಗೆ ಮನೆ. ಹೆಸರಿಗೆ ತಕ್ಕಂಗೆ ಇಲ್ಲಿ ಮಾಡುವ ಅಡುಗೆಗಳು ದೇವರಿಗೆ ನೈವೇದ್ಯಕ್ಕೆ ಇಡ್ತಾರೆ. ಅಂಡ್ ಅಡುಗೆ ಮನೆಯಲ್ಲಿ ಭಟ್ರು ಚಪ್ಪಲಿ ಕೂಡ ಹಾಕೋದಿಲ್ಲ. ನಾನು ಇವರ ಊಟಕ್ಕೆ ಹೋಗಿದ್ದೆ. ಸ್ವಾದಿಷ್ಟವಾಗಿ ಪೌಷ್ಟಿಕವಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಲ್ಲದೆ ಇಲ್ಲಿ ಎಲ್ಲ ಅಡುಗೆ ಸಾತ್ವಿಕವಾಗಿ ಮಾಡ್ತಾರೆ. ಸೊ ಯಾರ್ಯಾರಿಗೆ ಆ್ಯಂಗಾರ್ ಶೈಲಿ ಸಾತ್ವಿಕ ಆಹಾರ ತಿನ್ನಬೇಕು ಅಂತ ಇರುತ್ತೋ ಈ ಕೂಡಲೇ ಜಯನಗರದಲ್ಲಿರೋ ಮಡಪಲ್ಲಿಗೆ ಹೋಗೋದನ್ನ ಮಿಸ್ ಮಾಡಬೇಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ, ಬಿಕಾಸ್ ಆಂಬಿಯನ್ಸ್ ಫ್ಯಾಮಿಲಿ ಫ್ರೆಂಡ್ಲಿ ಆಗಿದೆ. சுத்தமான பக்திக்கு தன்னை ஒழிச்சிக்கவே முடியாதவனால பிரகடனம் ஆயே தீருவான். அதனால இந்த இடத்துல 3 ஆழ்வார்கள் கூடி இப்படி திவ்யமான ஒரு சத்சங்கம் பண்ணிட்டு இருக்கிறத பெருமாளுக்கு கர்ப்பகிரகத்துல உட்கார்ந்து இருக்க முடியல. திருக்கோவிலூர்ல ஒரு பெருமாள் இருக்காரு. இப்ப அவருக்கு இவாளை தரிசனம் பண்ணணும்னு தோணிப்படுத்து. இவாள்லாம் வந்த தினமோ அவர் தரிசனத்துக்கு. ஆனா பகவானை போய் அனுபவிக்கிறத காட்டில சத்சங்க அனுபவம் இன்னும் வசதியா இருக்கும். தரிசனத்துக்கு அப்புறம் பஜனை இல்லை, பஜனையை வச்சுட்டு தான் தரிசனம். அந்த பஜனானந்தம் அப்படி விட்டல 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 விட்டலன்னு குதின்னு குதிச்சு இல்லையா, அப்படி ஆடி பாடி அந்த பஜனானந்தத்தோட போய் பாண்டுரங்கனை பார்க்கறதே பாண்டுரங்கனை அலாதியா தெரியும். அப்போ வேற விதமா சுந்தர தேத்யான உபாவிட்டவரி கரகட்டவரி டேவுனியா அப்படின்னு அபங்கத்துல அப்படி அனுபவிச்சுட்டு அப்புறம் அந்த பஜனானந்தத்தோடு போய் பகவானை பார்க்கறதே அந்த அனுபவம் அலாதியா இருக்கும், அலௌகீகமா இருக்கும். அதனால சத்சங்கத்தை கொண்டு பகவத் அனுபவம் பண்ணணும். रामानुज जय हो. भजे भाष्यकारं भजे योगकारं भजे सूरिनाथं भजे योगिनाथं भजे भाष्यकारं भजे योगकारं भजे सूरिनाथं भजे योगिनाथं. यदुक्ष्मानरेन्द्रं यतीन्द्रं दयाळुं यदुक्ष्मानरेन्द्रं यतीन्द्रं दयाळुं. श्रीमते रामानुजाय नमः. ನಮ್ಮಲ್ಲಿರುವಂಥ ಭೇದ ಭಾವವೆಲ್ಲ ಹೋಗಬೇಕು. ಇವತ್ತು ಪ್ರಾರಂಭದಲ್ಲಿ ಆ ಮಕ್ಕಳೆಲ್ಲ ಎಷ್ಟು ಸ್ಪಷ್ಟವಾಗಿ ಗೀತೆಯನ್ನು ಹೇಳಿದರು. ಅಲ್ಲಿ ಸಂಸ್ಕೃತಿ ಇದೆ, ಅಲ್ಲಿ ಸಂಸ್ಕಾರ ಇದೆ. ಎಷ್ಟು ದಾಳಿಗಳಾಯಿತು ನಮ್ಮ ಭಾರತದ ಮೇಲೆ, ಈಗೇನು ಕಮ್ಮಿನ ಆಗ್ತಾ ಇರೋದು. ಎಷ್ಟು ಅವಹೇಳನೆಗಳಾಯಿತು, ಎಷ್ಟು ಜನ
ಅವರ ಜೀವನವನ್ನು ಇದಕ್ಕೋಸ್ಕರ ಸಮರ್ಪಣೆ ಮಾಡಿದ್ರು. ಅದೆಲ್ಲದನ್ನು ಮೆಟ್ಟಿ ನಿಂತಿದೆ ನಮ್ಮ ಭಾರತ. ಯಾಕೆಂದರೆ ನಮ್ಮಲ್ಲಿರುವಂಥ ಸನಾತನ ಧರ್ಮ ಅಂತರ್ಗಂಗೆಯಂತೆ ಇಲ್ಲಿ ಹರಿತಾ ಇದೆ. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ಶ್ರೀರಂಗಂ ಸಮೀಪದ ಉರೆಯೂರು ದಿವ್ಯ ಕ್ಷೇತ್ರದಲ್ಲಿ ನಿನ್ನೆ ಶ್ರೀ ಕಮಲವಲ್ಲಿ ತಾಯಾರ್ ಅವರ ರಾಪತ್ತು ಉತ್ಸವದ ಶಾತ್ತುಮೊರೆ ನಡೆಯಿತು. ಈ ಸಂದರ್ಭದಲ್ಲಿ ಶ್ರೀ ಕಮಲವಲ್ಲಿ ತಾಯಾರ್ ಅವರಿಗೆ ತಿರುಮಂಜನ ನಡೆದು ಗೋಷ್ಠಿ ಶಾತ್ತುಮೊರೆ ನೆರವೇರಿತು. ನೂರಾರು ಭಕ್ತರು ಈ ಉತ್ಸವದಲ್ಲಿ ಪಾಲ್ಗೊಂಡು ತಾಯಾರವರ ಅನುಗ್ರಹಕ್ಕೆ ಪಾತ್ರರಾದರು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮ ಶ್ರೀ ವೈಷ್ಣವ ಗುರು ಪರಂಪರೆಯಲ್ಲಿ ಮುಖ್ಯರಾದ ಆಚಾರ್ಯರು ಸ್ವಾಮಿ ಯಾಮುನಾಚಾರ್ಯರು. ಇವರಿಗೆ ಹಲವಾರು ಶಿಷ್ಯರು ಕೈಂಕರ್ಯ ಮಾಡುತ್ತಿದ್ದರು. ಅವರಲ್ಲಿ ಆಚಾರ್ಯರಿಗೆ ಪ್ರಿಯರಾದ ಶಿಷ್ಯರು ತಿರುಕಚ್ಚಿ ನಂಬಿಗಳು. ಅವರು ಶ್ರೀ ಶ್ರೀನಿವಾಸನಿಗೆ ಬೀಸಣಿಗೆ ಕೈಂಕರ್ಯ ಮಾಡಲು ತಿರುಮಲೆಗೆ ತೆರಳಿದ್ದರು. ಆಗ ಶ್ರೀನಿವಾಸನು, ಇಲ್ಲಿ ನನಗೆ ಬಹಳ ಹಿತಕರವಾದ ತಂಪಾದ ವಾತಾವರಣವಿದೆ. ಕಾಂಚೀಪುರಂನಲ್ಲಿ ಯಜ್ಞಕುಂಡದಲ್ಲಿ ನಾನೇ ಅವತಾರ ಮಾಡಿ ಶ್ರೀ ದೇವರಾಜ ಪೆರುಮಾಳಾಗಿ ದರ್ಶನ ನೀಡುತ್ತಿದ್ದೇನೆ. ಅಲ್ಲಿ ಉಷ್ಣದ ವಾತಾವರಣ ಇರುವುದರಿಂದ ನೀನು ಅಲ್ಲಿಗೆ ಹೋಗಿ ಬೀಸಣಿಗೆ ಕೈಂಕರ್ಯವನ್ನು ಮಾಡು ಎಂದು ಆಜ್ಞೆ ಮಾಡಿದನು. ಶ್ರೀ ದೇವರಾಜ ಸ್ವಾಮಿಯ ಅನುಮತಿ ಪಡೆದು ತಿರುಕಚ್ಚಿನಂಬಿಗಳು ಪ್ರತಿನಿತ್ಯ ಅವರ ಅವತಾರ ಸ್ಥಳವಾದ ಪೂವಿರಿಂದವಲ್ಲಿಯಿಂದ ಕಾಂಚೀಪುರಂಗೆ ಬಂದು ಬೀಸಣಿಗೆ ಕೈಂಕರ್ಯ ಮಾಡುತ್ತಿದ್ದರು. ಈಗ ಅವರ ತಿರುನಕ್ಷತ್ರ ಮಹೋತ್ಸವದ ಪ್ರಯುಕ್ತ ಉತ್ಸವವು ಪ್ರಾರಂಭಗೊಂಡಿದೆ. ಬನ್ನಿ, ಮೊದಲನೆಯ ದಿನದ ಉತ್ಸವವನ್ನು ಈಗ ದರ್ಶಿಸೋಣ. ஒழிவில் காலமெல்லாம் உடனாய் மன்னி ஒழிவில் காலமெல்லாம் ஒழிவில் காலமெல்லாம் உடனாய் மன்னி வழுவிலா 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 அடிமை செய்ய வேண்டும், அடிமை செய்ய வேண்டும் நாம் வழுவிலா அடிமை செய்ய வேண்டும் நாம். தெழிகுரலருவித்திருவேங்கடத்து திருவேங்கடத்து தெழிகுரலருவித்திருவேங்கடத்து வேங்கடத்து திருவேங்கடத்து தெழிகுரலருவித்திருவேங்கடத்து. ನಿನ್ನೆ ಶ್ರೀಮಠದ ಭಕ್ತರಾದ ಶ್ರೀ ಜಿ.ಕೆ. ರಾಜಗೋಪಾಲ್ ಮತ್ತು ಶ್ರೀಮತಿ ಪದ್ಮಾ ಅವರ 50ನೇ ವಿವಾಹ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಜಿ.ಆರ್. ಸ್ವಾಮಿಯವರ ದರ್ಶನ ಹಾಗೂ ಆಶೀರ್ವಾದ ಪಡೆಯಲು ಕುಟುಂಬ ಸಮೇತರಾಗಿ ಶ್ರೀಮಠಕ್ಕೆ ಆಗಮಿಸಿದ್ದರು. ಶ್ರೀ ಶ್ರೀಗಳವರು ಅವರಿಗೆ ಶುಭ ಕೋರಿ ಆಶೀರ್ವದಿಸಿದರು. ಒಂದು ವರ್ಷದಿಂದ ನಡೆಯುತ್ತಿರುವ ದಿವ್ಯ ಪ್ರಬಂಧಧಾರ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಆನ್ಲೈನ್ನಲ್ಲಿ ಶ್ರೀ ಉವೆ ತಿರುಕ್ಕೋವಲೂರ್ ಭಕ್ತ ಕೋಲಾಹಲನ್ ಸ್ವಾಮಿ ಅವರಿಂದ ನಾನ್ಮುಗನ್ ತಿರುವಂದಾದಿಯ 51ರಿಂದ 60 ಪಾಶುರಗಳ ಉಪನ್ಯಾಸ ನಡೆಯಲಿದೆ. ಗುರುವಾರದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ದ್ವಿತೀಯ, ಪೂರ್ವಭಾದ್ರ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತೊಂದು ಶೀರ್ಷಿಕೆಯೊಂದಿಗೆ ಭೇಟಿಯಾಗೋಣ.
ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.